ಶ್ರೀಮದ್ ಭಗವದ್ಗೀತೆ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಶ್ರೀ ಭಗವಾನುವಾಚ. ಪ್ರಾರಂಭ. ಮಯ್ಯಾಸಕ್ತ ಮನಾಂ ಪಾರ್ಥ ಯೋಗಂ ಯಂ ಜನ್ಮ ದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾನಸ್ಯಸಿ ತಚ್ಛೃಣು. ಭಗವಂತನು ಹೇಳಿದನು, ಎಲೈ ಪ್ರಾರ್ಥನೆ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತಿ ಚಿತ್ತನಾಗಿ ಅನನ್ಯ ಭಾವದಿಂದ ನನ್ನ ಆಶ್ರಯ ಪಡೆದು ಯೋಗಯುಕ್ತನಾಗಿ ನೀನು ಅದರಿಂದ ಸಂಪೂರ್ಣ ವಿಭೂತಿ, ಶಕ್ತಿ, ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತವಾಗಿ ತಿಳಿಯುವೆ. ಅದನ್ನೇ ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ತ್ಯಾಮ್ಯೇಷೇಷತಃ ಯಜ್ಞಾತ್ವಾ ನೇಹ ಭಯೋಜ್ಞ ಜ್ಞಾತವ್ಯಮ ಶಿಷ್ಯತೆ. ನಾನು ನಿನಗೆ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಹೇಳುವೆನು. ಅದನ್ನು ತಿಳಿದ ಮೇಲೆ ಈ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾವುದೂ ತಿಳಿಯಬೇಕಾದುದು ಬಾಕಿ ಇರುವುದಿಲ್ಲ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತ್ತೈ ಸಿದ್ಧಯೇ ಯಥಾತಮಪಿ ಸಿದ್ಧಾನಾಂ ಕಶ್ಚಿನಾನ್ ವೇತ್ತಿ ತತ್ವತಃ. ನಾನು ಮನುಷ್ಯನಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾನೆ ಮತ್ತು ಹಾಗೆ ಪ್ರಯತ್ನಿಸುವ ಯೋಗಿಗಳಲ್ಲಿಯೂ ಯಾರು ಒಬ್ಬನೇ ನನ್ನ ಪಾರಾಯಣನಾಗಿ ನನ್ನನ್ನು ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ. ರಸೋಹ ಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹ ಪ್ರಣವಃ ಸರ್ವ ವೇದೇಶು ಶಬ್ದಃಖೆ ಪೌರುಷಂ ನೃಷು. ಎಲೆ ಅರ್ಜುನ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಚಂದ್ರ ಸೂರ್ಯರಲ್ಲಿ ಪ್ರಕಾಶನಾಗಿದ್ದೇನೆ, ಎಲ್ಲ ವೇದಗಳಲ್ಲಿ ಓಂಕಾರವಾಗಿದ್ದೇನೆ, ಆಕಾಶದಲ್ಲಿ ಶಬ್ದ ಮತ್ತು ಪುರುಷನಲ್ಲಿನ ಪುರುಷತ್ವ ಕೂಡ ನಾನೇ ಆಗಿದ್ದೇನೆ. ಪುಣ್ಯತೋ ಗಂಧ ಪೃಥ್ವಿವ್ಯಾಯ ಛ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಪೃಥ್ವಿಯಲ್ಲಿ ಪವಿತ್ರ, ಪರಿಮಳ ಮತ್ತು ಅಗ್ನಿಯಲ್ಲಿ ತೇಜಸ್ಸು ಕೂಡ ಆಗಿದ್ದೇನೆ. ಹಾಗೆಯೇ ಸಮಸ್ತ ಪ್ರಾಣಿಗಳ ಜೀವನ ನಾನಾಗಿದ್ದೇನೆ ಹಾಗೂ ತಪಸ್ವಿಗಳಲ್ಲಿ ತಪಸ್ಸು ಕೂಡ ನಾನೇ ಆಗಿದ್ದೇನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿ ನಾಮಹಂ. ಎಲೈ ಅರ್ಜುನ, ನಾನು ಸಮಸ್ತ ಪ್ರಾಣಿಗಳ ಸನಾತನ ಬೀಜ ಎಂದು ನೀನು ತಿಳಿ. ಬುದ್ಧಿವಂತರ ಬುದ್ಧಿಯೂ ತೇಜಸ್ವಿಗಳ ತೇಜಸ್ಸು ನಾನೇ ಆಗಿದ್ದೇನೆ. ಬಲಂ ಬಲವತಾಂ ಚಾಹಂ ಕಾಮ ರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಎಲೈ ಭರತ ಶ್ರೇಷ್ಠನೇ, ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಸಾಮರ್ಥ್ಯ ನಾನಾಗಿದ್ದೇನೆ ಮತ್ತು ಸರ್ವ ಪ್ರಾಣಿಗಳಲ್ಲಿನ ಧರ್ಮಾನುಕೂಲ ಅಂದರೆ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವು ನಾನೇ ಆಗಿದ್ದೇನೆ. ಯೇ ಚೈವ ಸಾತ್ವಿಕ ಭಾವ ರಾಜಸಾಸ್ತಮಸಾಶ್ಚ ಯೇ ಮತ್ತ ಯೇ ವೇತಿ ತಾನ್ವಿದ್ದೀನಂ ತ್ವಂ ತೇಷು ತೇ ಮಯಿ. ಇನ್ನು ಸತ್ವಗುಣದಿಂದ, ರಜೋಗುಣದಿಂದ, ತಮೋಗುಣದಿಂದ ಉತ್ಪನ್ನವಾಗುವ ಭಾವ ಮತ್ತು ಪದಾರ್ಥಗಳೆಲ್ಲವೂ ನನ್ನಿಂದಲೇ ಉಂಟಾಗಿವೆ ಎಂದು ನೀನು ತಿಳಿ. ಆದರೆ ನಿಜವಾಗಿ ನೋಡಿದರೆ ಅವುಗಳಲ್ಲಿ ನಾನು ಮತ್ತು ನನ್ನಲ್ಲಿ ಅವುಗಳು ಇಲ್ಲ. ತ್ರಿಭಿರ್ಗುಣ ಮೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮ್ಯಯಂ. ಗುಣಗಳ ಕಾರ್ಯರೂಪ ಸಾತ್ವಿಕ, ರಾಜಸ ಮತ್ತು ತಾಮಸ ಈ 3 ಪ್ರಕಾರದ ಭಾವಗಳಿಂದ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗಿದೆ. ಆದ್ದರಿಂದ ಈ ತ್ರಿಗುಣಗಳಿಗೆ ಅತೀತನಾದ ಅವಿನಾಶಿಯಾದ ನನ್ನನ್ನು ಅವರು ತಿಳಿಯುವುದಿಲ್ಲ. ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ.
ಅರ್ಜುನ, ಈ ಅಲೌಕಿಕವಾದ ಅಂದರೆ ಅದ್ಭುತ ತ್ರಿಗುಣಾತ್ಮಕ ನನ್ನ ಮಾಯೆಯನ್ನು ದಾಟುವುದು ಬಹಳ ಕಷ್ಟವಾಗಿದೆ. ಆದರೆ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುವವರು ಈ ಮಾಯೆಯನ್ನು ದಾಟಿ ಬಿಡುತ್ತಾರೆ, ಅಂದರೆ ಜಗತ್ತಿನಿಂದ ಪಾರಾಗಿ ಹೋಗುತ್ತಾರೆ. ನಯಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾ ಮಾಯಾ ಯಾಪಹೃತಜ್ಞಾನ ಆಸುರಂ ಭಾವಮಾಶ್ರಿತಃ. ಮಾಯೆಯು ಯಾರ ಜ್ಞಾನವನ್ನು ಅಪಹರಿಸಿದೆಯೋ ಅಂತಹ ಅಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವ ಮೂಢ ಜನರು ನನ್ನನ್ನು ಭಜಿಸುವುದಿಲ್ಲ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಛ ಭರತರ್ಷಭ. ಎಲೈ ಭರತ ವಂಶೀಯರಲ್ಲಿ ಶ್ರೇಷ್ಠ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ, ಆರ್ಥ, ಜಿಜ್ಞಾಸು ಮತ್ತು ಜ್ಞಾನಿ, ಹೀಗೆ 4 ಪ್ರಕಾರದ ಭಕ್ತರು ನನ್ನನ್ನು ಭಜಿಸುತ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಮಾಹ ಸಚ ಮಮ ಪ್ರಿಯ. ಯಾವಾಗಲೂ ನನ್ನಲ್ಲಿ ಐಕ್ಯ ಭಾವದಿಂದ ತಜ್ಞರಾದ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತಿ ಉತ್ತಮನಾಗಿದ್ದಾನೆ. ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿದ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಹೆಚ್ಚು ಪ್ರಿಯನಾಗಿದ್ದಾನೆ. ಉದಾರ ಸರ್ವ ಯೈ ವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾನಾಂ ಮಾಮೇವಾನುತ್ತಮಾಂ ಗತಿಂ. ಇವರೆಲ್ಲರೂ ಉದಾರರಾಗಿದ್ದಾರೆ, ಆದರೆ ಜ್ಞಾನಿಯಾದರೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದಾನೆ ಎಂಬುದು ನನ್ನ ಮತವಾಗಿದೆ. ಏಕೆಂದರೆ ನನ್ನಲ್ಲಿ ಮನಬುದ್ಧಿಗಳುಳ್ಳ ಜ್ಞಾನಿ ಭಕ್ತನು ಅತ್ಯುತ್ತಮ ಗತಿರೂಪ ನನ್ನಲ್ಲಿಯೇ ಚೆನ್ನಾಗಿ ಸ್ಥಿತನಾಗಿದ್ದಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸದುರ್ಲಭ. ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವೂ ವಾಸುದೇವನಾಗಿದ್ದಾನೆ ಹೀಗೆ ತಿಳಿದು ನನ್ನನ್ನು ಭಜಿಸುತ್ತಾನೆ. ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನು. ಕಾಮೈಸ್ತೈಸ್ತೈಹೃತಜ್ಞಾನಾಃ ಪ್ರಪದ್ಯಂತೇನ್ಯ ದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯ. ಆಯಾಯ ಭೋಗಗಳ ಕಾಮನೆಯಿಂದ ಯಾರ ಜ್ಞಾನ ಅಪಹೃತವಾಗಿದೆಯೋ ಇಂತಹ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಬೇರೆ ಬೇರೆ ನಿಯಮಗಳನ್ನು ಪಾಲಿಸುತ್ತಾ ಇತರ ದೇವತೆಗಳನ್ನು ಪೂಜಿಸುತ್ತಾರೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಾಯಾರ್ಚಿತ್ತು ಮಿಚ್ಛತಿ ತಸ್ಯ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಆಯಾ ದೇವತೆಗಳಲ್ಲಿ ಸ್ಥಿರಗೊಳಿಸುತ್ತೇನೆ. ಸ ತಯಾ ಶ್ರದ್ಧಾಯ ಯುಕ್ತಸ್ತಸ್ಯಾರಾಧನ ಮೀಹತೆ ಲಭತೆ ಛ ತತಃ ಕಾಮಾನ್ಮೈವ ವಿವಿತಾನ್ನಿ ತಾನ್. ಅವನು ಆ ಶ್ರದ್ಧೆಯಿಂದ ಯುಕ್ತನಾಗಿ ಆಯಾ ದೇವತೆಯನ್ನು ಪೂಜಿಸುತ್ತಾನೆ ಹಾಗೂ ಆ ದೇವತೆಯಿಂದ ನಾನೇ ವಿಧಿಸಿದ ಇಚ್ಛಿತ ಭೋಗಗಳನ್ನು ನಿಶ್ಚಿಂತವಾಗಿ ಪಡೆದುಕೊಳ್ಳುವನು. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಾಸಾಂ ದೇವಾನ್ ದೇವಯೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಾಪಿ. ಆ ಮಂದ ಬುದ್ಧಿಯ ಜನರು ನಾಶಯುಕ್ತವಾಗುತ್ತಾರೆ. ಹಾಗೆಯೇ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಮತ್ತು ನನ್ನ ಭಕ್ತರು ಹೀಗೆ ಭಜಿಸಿದರೂ ಕೊನೆಗೆ ನನ್ನನ್ನೇ ಸೇರುತ್ತಾರೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಮ ಬುದ್ಧಯಃ ಪರಂ
ಭಾವ ಮಜಾನಂತೋ ಮಯ್ಯ ವ್ಯಯ ಮನುತ್ತಮಂ. ಬುದ್ಧಿಹೀನರಾದ ಜನರು ನನ್ನ ಸರ್ವಶ್ರೇಷ್ಠ ಅವಿನಾಶಿಯಾದ ಪರಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳ ಅತೀತರಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿ ವ್ಯಕ್ತಿ ಭಾವವನ್ನು ಪಡೆದವನೆಂದು ತಿಳಿಯುತ್ತಾರೆ. ನ ಹಂ ಪ್ರಕಾಶ ಸಹ ಸರ್ವಸ್ಯ ಯೋಗಮಯ ಸಮಾವೃತಃ ಮೂಢಯೋಯಂ ನಾಭಿಜಾನತಿ ಲೋಕೋ ಮಮ ಜಮವ್ಯಯಂ. ನನ್ನ ಯೋಗ ಮಾಯೆಯಿಂದ ಅಡಗಿರುವ ನಾನು ಎಲ್ಲರಿಗೆ ಪ್ರತ್ಯಕ್ಷನಾಗುವುದಿಲ್ಲ. ಆದ್ದರಿಂದ ಈ ಅಜ್ಞಾನಿ ಜನರು ನನ್ನ ರಹಿತವಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ. ಅಂದರೆ ನನ್ನನ್ನು ಜನ್ಮ ಮರಣ ಉಳ್ಳವನೆಂದು ತಿಳಿಯುತ್ತಾರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಛ ಭೂತಾನಿ ಮಾಂತು ವೇದನ ಕಶ್ಚನ. ಎಲೈ ಅರ್ಜುನ, ಹಿಂದೆ ಆಗಿ ಹೋದ, ವರ್ತಮಾನದಲ್ಲಿ ಇರುವ ಮತ್ತು ಮುಂದೆ ಹುಟ್ಟಲಿರುವ ಎಲ್ಲ ಪ್ರಾಣಿಗಳು ನಾನು ಬಲ್ಲೆನು. ಆದರೆ ಶ್ರದ್ಧೆ ಭಕ್ತಿ ಇಲ್ಲದ ಯಾರು ನನ್ನನ್ನು ತಿಳಿಯಲಾರನು. ಇಚ್ಛ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಎಲೈ ಭರತವಂಶಿ ಅರ್ಜುನ, ಸೃಷ್ಟಿಯಲ್ಲಿ ಇಚ್ಛೆ ಮತ್ತು ದ್ವೇಷಗಳಿಂದ ಉಂಟಾಗುವ ಸುಖ ದುಃಖ ರೂಪ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಅತ್ಯಂತ ಅಜ್ಞತೆಯನ್ನು ಹೊಂದುತ್ತಾರೆ. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಾಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠ ಕರ್ಮಗಳನ್ನು ಆಚರಿಸುವ ಪುರುಷರ ಪಾಪಗಳು ನಾಶವಾಗಿ ರಾಗ ದ್ವೇಷ ಜನಿತ ದ್ವಂದ್ವರೂಪಿ ಮೋಹದಿಂದ ಯುಕ್ತರಾದ ದೃಢ ನಿಶ್ಚಯಿ ಭಕ್ತರು ನನ್ನನ್ನು ಎಲ್ಲ ರೀತಿಯಿಂದ ಭಜಿಸುತ್ತಾರೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯಂತತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನ ಮಧಾತ್ಮಹಂ ಕರ್ಮ ಛಾಕಿಲಂ. ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡುವ ಪುರುಷನು ಆ ಬ್ರಹ್ಮನನ್ನು ಸಂಪೂರ್ಣ ಆಧ್ಯಾತ್ಮವನ್ನು ಹಾಗೂ ಸಮಸ್ತ ಕರ್ಮಗಳನ್ನು ತಿಳಿಯುತ್ತಾರೆ. ಸಾಧಿಭೂತಾಧಿ ದೈವಂ ಮಾಂ ಸಾಧಿಯಜ್ಞಂ ಛ ಯೇ ವಿದುಃ ಪ್ರಯಾಣ ಕಾಲೇಪಿ ಛ ಮಾಂ ತೇ ವಿದುರ್ಯುಕ್ತಚೇತಸಃ. ಆದಿಭೂತ, ಆದಿದೈವ ಮತ್ತು ಅಧಿಯಜ್ಞ ಇವುಗಳೊಂದಿಗೆ ಎಲ್ಲ ಆತ್ಮರೂಪಿಯಾದ ನನ್ನನ್ನು ಅತ್ಯಂತ ಅಂತ್ಯಕಾಲದಲ್ಲಿಯೂ ತಿಳಿಯುವ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನು ಅರಿಯುತ್ತಾರೆ, ಅಂದರೆ ನನ್ನನ್ನೇ ಪಡೆಯುತ್ತಾರೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನ ವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ ಸಂಪೂರ್ಣಂ. ಓ